ಸ್ನೇಹಿತರೆ ನಮಸ್ತೆ. ಇವತ್ತು ನಾನು ಸಕಲೇಶಪುರದ ಮಳಲಿ ಗ್ರಾಮದಲ್ಲಿರ್ತಕ್ಕಂಥ ಮಲ್ಲೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿದ್ದೀನಿ. ಇವತ್ತು ವಿಶೇಷವಾಗಿ ಇಲ್ಲಿಗೆ ನಾನು ದಯಾನಂದ್ ಮತ್ತು ಶಶಿ ಅವರು ಅಂದರೆ ಈ ಜೋಡಿ ಏನಿದೆಯಲ್ಲ, ಈ ಜೋಡಿ ಇಡೀ ರಾಜ್ಯವನ್ನು ಪ್ರವಾಸ ಮಾಡ್ತಾ ಇದ್ರು. ಕಳೆದ 1-2 ತಿಂಗಳಿಂದ ನನಗೆ ಸತತವಾಗಿ ಪುನೀತ್ಜಿ ಒಂದ್ಸಲನಾದ್ರು ಬನ್ನಿ ನಮ್ಮ ಜೊತೆಗೆ ಈ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇಡೀ ರಾಜ್ಯದಲ್ಲಿ ಎಷ್ಟು ದೇವಾಲಯಗಳನ್ನು ಅದು ಒಂದು ಜೀರ್ಣೋದ್ಧಾರ ಮಾಡಿದೆ ಮತ್ತು ಆ ಜೀರ್ಣೋದ್ಧಾರದ ಕೈಂಕರ್ಯದಲ್ಲಿ ಕೈ ಜೋಡಿಸಿದೆ. ನಾವು ಅದನ್ನೆಲ್ಲ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀವಿ. ಆ ಸ್ಥಳವನ್ನು ನಾವು ಯಾರೋ ಎಲ್ಲೋ ಕೂತ್ಕೊಂಡು ಇಲ್ಲ ಅದು ಹಾಗಿಲ್ಲ ಸುಮ್ಮನೆ ಸುಳ್ಳು ದಾಖಲೆ ಅಂತ ಹೇಳುವಾಗ ಆ ಸ್ಥಳಕ್ಕೋಗಿ ನಿಂತು ಆ ಸ್ಥಳದಲ್ಲೇ ನಾವು ಅದನ್ನು ಡಾಕ್ಯುಮೆಂಟ್ರಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ದಯವಿಟ್ಟು 1-2 ದೇವಾಲಯಗಳು ನಾವು ಹೋಗಬೇಕಾದ್ರೆ ಬನ್ನಿ, ತುಂಬ ಚೆನ್ನಾಗಿದ್ದಾವೆ. ಅತ್ಯಂತ ಹಳೆಯ ಚೋಳರ ಕಾಲದ ಹೊಯ್ಸಳರ ಕಾಲದ ಅತ್ಯಂತ ಹಳೆಯ ಆ ದೇವಾಲಯಗಳನ್ನು ಮತ್ತೆ ಪುನರುಜ್ಜೀವನಗೊಳಿಸಿ ಅಲ್ಲಿ ಪೂಜಾ ಕೈಂಕರ್ಯ ನಡೆಯುವವರೆಗೂ ಕೂಡ ಧರ್ಮಸ್ಥಳ ಕ್ಷೇತ್ರ ಆ ಕಾರ್ಯಕ್ರಮದಲ್ಲಿ ಕೈಗೂಡಿಸಿದೆ ಅಂತ ಹೇಳಿ ಅವ್ರು ಕರೆದಾಗ ನನಗೆ ಅನೇಕ ಬ್ಯುಸಿ ಶೆಡ್ಯೂಲ್ನಲ್ಲಿ ಬರೋಕ್ಕಾಗಿರಲಿಲ್ಲ. ಇವತ್ತು 2 ದಿನ ನನಗೆ ಟೈಮ್ ಸಿಕ್ತು. ದಯಾನಂದ್ ಜಿ ಮತ್ತು ಶಶಿ ಅವರು ಅದೆಂಥ ಅದ್ಭುತವಾದ ಕಾರ್ಯ ಅಂತ ಅಂದರೆ, ಯಾರಾದರೂ ಆದರೆ ಸುಸ್ತಾಗಿರೋರು ಸ್ನೇಹಿತರೆ. ನಾವು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಅಂದರೆ, ಇವತ್ತಿನ ಸಮಾಜ ಏನಾಗಿದೆ ಅಂತ ಅಂದರೆ ನಕಾರಾತ್ಮಕವನ್ನು ಅತಿ ವೇಗವಾಗಿ ನಾವು ಯಾವುದನ್ನು ನೋಡಬೇಕು ಅದನ್ನು ನೋಡೋದಿಲ್ಲ, ಯಾವುದಕ್ಕೆ ಬೆಂಬಲ ಕೊಡಬೇಕು ಅದಕ್ಕೆ ಬೆಂಬಲ ಕೊಡೋದಿಲ್ಲ. ಯಾರೋ ಎಲ್ಲೋ ಕುಳಿತುಕೊಂಡು ಸಮೀರ್ ಅನ್ನುವ ಒಬ್ಬ ವ್ಯಕ್ತಿ ಧರ್ಮಸ್ಥಳದ ಕ್ಷೇತ್ರದ ವಿರುದ್ಧ ಮಾತಾಡಿದ್ರೆ ಅದನ್ನು ನಾವು ನೋಡ್ತೇವೆ. ಆದರೆ ಧರ್ಮಸ್ಥಳ ಎಷ್ಟೋ ಅತ್ಯದ್ಭುತವಾದ ಕೆಲಸ ಮಾಡಿದೆ. ಅದನ್ನು ನೋಡಿ ಅದನ್ನು ತಿಳಿಸಿದ್ರೆ ನಮಗೆ ಅದನ್ನು ನೋಡುವ ಹಂಬಲವಾಗಲಿ ಅದನ್ನು ತಿಳ್ಕೊಳ್ಳುವ ಹಂಬಲವಾಗಲಿ ನಮಗಿರೋದಿಲ್ಲ. ನೆಗೆಟಿವ್ ನೋಡಿ, ಯಾರಾದರೂ ಒಂದು ಕ್ಷೇತ್ರದ ವಿರುದ್ಧ ಮಾತಾಡಿದ್ರೆ, ಯಾರಾದರೂ ಒಬ್ಬ ವ್ಯಕ್ತಿ ವಿರುದ್ಧ ಮಾತಾಡಿದ್ರೆ, ಯಾರಾದರೂ ಅವನ ಬಗ್ಗೆ ಕೆಟ್ಟದ್ದು ಹೇಳಿದ್ರೆ, ಎಲ್ಲಾದರೂ ಜಗಳ ನಡೀತಾ ಇದ್ರೆ, ಇವತ್ತು ಎಲ್ಲಾದರೂ ಜಗಳ ಪಟ್ಟಂತ ಅಲ್ಲೋಗಿ ನಿಲ್ತೀವಿ ನೋಡ್ತೀವಿ. ಆದರೆ ಒಳ್ಳೆಯದನ್ನು ನಾವು ಯಾರೂ ಕೂಡ ನೋಡುವ ಅಥವಾ ಅದನ್ನು ಬೆಳೆಸುವ ಗೋಜಿಗೆ ಹೋಗೋದಿಲ್ಲ. ಯಾವುದೋ ನಕಾರಾತ್ಮಕ ವಿಡಿಯೋ, ಯಾವುದೋ ಸುಳ್ಳು ವಿಡಿಯೋ, ಕೆಟ್ಟ ವಿಡಿಯೋ ಇವತ್ತು ಮಿಲಿಯನ್ ಓಡಿದೆ ಅಂತ ಅಂದರೆ ಅದರಲ್ಲಿ 80% ಧರ್ಮಸ್ಥಳದ ಪರವಾಗಿರುವವರ ವ್ಯೂಸೇ ಇರುತ್ತೆ. ಅದಕ್ಕಾಗಿ ನಾನು ಕೇಳ್ಕೊಳ್ಳೋದೇನು ಅಂತ ಅಂದರೆ, ನಾವೆಲ್ಲರೂ ಕೂಡ ಒಳ್ಳೆಯದರ ಜೊತೆಗಿರಬೇಕು ಅಂತೇಳಿ. ಹಾಗಾಗಿ ಇಂತಹ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ದಯಾನಂದ್ ಮತ್ತು ಶಶಿ ಅವರ ಈ ಇಬ್ಬರ ಜೋಡಿ ಒಂದು ಜೋಡೆತ್ತು ಅಂತ ಹೇಳ್ಬೋದು. ಇದು ಇಡೀ ರಾಜ್ಯದ ಎಲ್ಲ ಕಡೆ ಎಲ್ಲ ಜಿಲ್ಲೆಯನ್ನು ಈಗ ಎಷ್ಟು ಜಿಲ್ಲೆಗಳನ್ನು ಮುಗಿಸಿದ್ದೀರಿ? 8 ಜಿಲ್ಲೆಗಳನ್ನು 8 ಜಿಲ್ಲೆ ಮುಗಿಸಿದೆ. ಎಷ್ಟು ದೇವಾಲಯಗಳಾಗಿದೆ? 165 ದೇವಾಲಯಗಳನ್ನು ಖುದ್ದಾಗಿ ಅಲ್ಲಿ ಹೋಗಿ ನೋಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ, ನಾವು ಇವತ್ತು ನೋಡಿ ಯಾವುದೋ ಒಂದು ಸಿನಿಮಾ ರಿಲೀಸ್ ಆದ್ರೆ ಅದಕ್ಕೆ ನೆಗೆಟಿವ್ ಪ್ರೋಮೋ ಮಾಡ್ತಾರೆ. ಅಂದ್ರೆ ಎಲ್ಲೋ ಜಗಳ ಆಗ್ತಾ ಇರೋ ಹಂಗೆ, ಯಾವುದೋ ಶೂಟಿಂಗ್ ಸ್ಪಾಟ್ ನಲ್ಲಿ ಜಗಳ ಆಗ್ತಾ ಇದೆ ಅದನ್ನ ಅಂದ್ರೆ ಜನ ಅದನ್ನ ನೋಡ್ತಾರೆ ಅಂತ. ನಮ್ಮ ಭಾರತೀಯರ ಮೈಂಡ್ ಸೆಟ್ ಹೆಂಗಾಗಿದೆ ಅಂದರೆ ಕೆಟ್ಟದ್ದನ್ನು ಬೇಗ ನೋಡ್ತೀವಿ, ಒಳ್ಳೆಯದನ್ನು ನೋಡೋದಿಲ್ಲ ಅಂತ. ಅದಕ್ಕೆ ಇವತ್ತು ಸಿನಿಮಾ ಪ್ರಮೋಷನ್ಗಳಾಗಿರ್ಬೋದು, ಬೇರೆ ಬೇರೆ ರೀತಿ ಪ್ರಮೋಷನ್ಗಳನ್ನು ಜಗಳ ಮಾಡಿ ತೋರಿಸ್ತಾರೆ, ನೀವು ನೋಡ್ತೀರಾ ಅಂತ. ನಾನು ಅಂದ್ಕೊಳ್ತೀನಿ ನನ್ನ ಪ್ರೇಕ್ಷಕರಾಗಿರ್ಬೋದು ಅಥವಾ ಧರ್ಮಸ್ಥಳದ ಭಕ್ತರಾಗಿರ್ಬೋದು ಕೆಟ್ಟದ್ದನ್ನು ನೋಡೋದಿಲ್ಲ, ಒಳ್ಳೆಯದಕ್ಕೆ ಬೆಂಬಲ ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ. ಮತ್ತು ನಾವೆಲ್ಲರೂ ಕೂಡ ಇನ್ನು ಮುಂದೆ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ನೋಡಿ ಒಳ್ಳೆಯದಕ್ಕೆ ಬೆಂಬಲ ಕೊಡೋದನ್ನು ಹೆಚ್ಚೆಚ್ಚು ಮಾಡಬೇಕು. ಹಾಗಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ನಾನು ಇವತ್ತಿರುವ ಸ್ಥಳ ಹೇಗಿದೆ ಗೊತ್ತಾ? ಅತ್ಯದ್ಭುತವಾದಂಥ ಸ್ಥಳ ಸ್ನೇಹಿತರೆ. ನೀವು ಈ ಸ್ಥಳವನ್ನು ನೋಡಿ, ಎಷ್ಟು ಪ್ರಕೃತಿಯ ಮಧ್ಯದಲ್ಲಿ ಸುಂದರವಾದ ಮಳಲಿಯ ಗ್ರಾಮದಲ್ಲಿ ಈ ಮಲ್ಲೇಶ್ವರ ಸ್ವಾಮಿ ದೇವಾಲಯ 800 ವರ್ಷಗಳ ಹಿಂದೆ ಅದೆಷ್ಟು ಅದ್ಭುತವಾಗಿದೆ. ನೀವು ಆ ಕಂಬಗಳನ್ನು ನೋಡ್ತಾ ಇದ್ದೀರಿ, ಆ ಕಂಬಗಳು ಅದೆಷ್ಟು ಅದ್ಭುತವಾಗಿದೆ ಅಂತ ಅಂದರೆ, ಇನ್ನು ನೀವು ಆ ದೇವಾಲಯದ ಆ ದ್ವಾರ ಬಾಗಿಲಲ್ಲಿ ಇರ್ತಕ್ಕಂಥ ಆ ಕೆತ್ತನೆಗಳು, ಯಾವ ರಾಜರು ಇದನ್ನು ಯಾವ ಉದ್ದೇಶಕ್ಕಾಗಿ ಇಲ್ಲಿ ಕಟ್ಟಿಸಿದ್ರು, ಯಾವ ವಿಚಾರಕ್ಕಾಗಿ ಇಲ್ಲಿ ಕಟ್ಟಿಸಿದ್ರು, ಇಲ್ಲಿ ಪೂಜೆ ಆಗಬೇಕು, ಇದೊಂದು ಅತ್ಯದ್ಭುತವಾದಂಥ ಕ್ಷೇತ್ರ, ಇಲ್ಲಿ ಆಧ್ಯಾತ್ಮಿಕ ಶಕ್ತಿ ಇರುತ್ತೆ, ಇಲ್ಲಿಗೆ ಬಂದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನುವ ಕಾರಣಕ್ಕಾಗಿ ಇಲ್ಲಿ ದೇವಾಲಯವನ್ನು ಕಟ್ಟಿದ್ರು. ಈ ದೇವಾಲಯ ಯಾವ ಸ್ಥಿತಿಯನ್ನು ತಲುಪಿತ್ತು ಅಂತ ಅಂದರೆ, ನಮ್ಮ ಹಿಂದೂಗಳ ನಿರ್ಲಕ್ಷ್ಯದಿಂದ ಈ ದೇವಸ್ಥಾನ ಯಾವ ರೀತಿಯ ತಲುಪಿತ್ತು ಅಂತಂದರೆ, ನಿಮಗೆ ಅದಕ್ಕೆ ಫೋಟೋ ತೋರಿಸ್ತೀನಿ, ನೀವು ಈ ಫೋಟೋ ನೋಡಿ. ಇದು ಈ ರೀತಿ ಇತ್ತು. ಆದರೆ ಇವತ್ತಿನ ಪೀಳಿಗೆ ಸುಮ್ಮನೆ ಇರಲಿಲ್ಲರಿ.
ಇವತ್ತಿನ ಪೀಳಿಗೆ ಇತ್ತಲ್ಲ, ಮಳಲಿಯ ಈ ಗ್ರಾಮಸ್ಥರು ಇದ್ರಲ್ಲ, ಇದನ್ನ ನೋಡ್ಕೊಂಡು ಸುಮ್ಮನೆ ಕೂರ್ಲಿಲ್ಲ. ಇಲ್ಲ, ಇದನ್ನ ಮತ್ತೆ ನಾವು ಪುನರುಜ್ಜೀವನಗೊಳಿಸ್ಬೇಕು, ಇದಕ್ಕೊಂದು ಭವ್ಯ ಮೆರಗನ್ನು ಕೊಡಬೇಕು, ಇದು ನಮ್ಮ ಅಸ್ತಿತ್ವ, ಇದು ನಮ್ಮ ಅಸ್ಮಿತೆ, ಇದನ್ನ ನಾವು ಹೀಗೆ ಬಿಟ್ಕೊಂಡ್ರೆ ಸಾಧ್ಯ ಇಲ್ಲ ಅಂತ ಹೇಳಿ ಮಳಲಿಯ ಗ್ರಾಮಸ್ಥರು ಪುಟಿದೆದ್ದು ಬಂದ್ರು. ಅವರು ಸಂಪರ್ಕ ಮಾಡಿದ್ರು. ಅವರು ಸಂಪರ್ಕ ಮಾಡಿದ್ದು ಎಲ್ಲಿಗೆ ಅಂತ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋದ್ರು. ಅಲ್ಲಿ ನಿಂತ್ಕೊಂಡ್ರು, ಪೂಜ್ಯರನ್ನ ಕೇಳಿದ್ರು. ನಮ್ಮ ಊರಿನಲ್ಲಿ ಇಂಥದ್ದೊಂದು ದೇವಸ್ಥಾನ ಇದೆ, ನಾವು ಇದರ ಪುನರುಜ್ಜೀವನಕ್ಕೆ ಮಾಡಬೇಕು ಅಂದ್ಕೊಂಡಿದ್ದೀವಿ, ಇದನ್ನ ನಾವು ಮರಳಿ ಆ ವೈಭವವನ್ನು, ಗತವೈಭವವನ್ನು ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ, ನಿಮ್ಮ ಸಹಾಯ ಹಸ್ತ ನಮಗೆ ಬೇಕು ಅಂತ ಹೇಳಿ ಪೂಜ್ಯರ ಹತ್ರ ಹೇಳಿದಾಗ ಅವರು ಹಿಂದೆ ಮುಂದೆ ನೋಡದೆ ಆ ಪೂಜ್ಯರು ಕಾವಂದರು ಅಲ್ಲಿಂದ ಈ ಸಕಲೇಶ್ಪುರ ಗ್ರಾಮದ ಮಳಲಿಯ ಈ ಮಲ್ಲೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಕೈ ಜೋಡಿಸಿದ್ದಾರೆ. ಧರ್ಮಸ್ಥಳ ಏನ್ ಮಾಡಿದೆ ಅಂತ ಅಂದ್ರೆ ಇಂಥ ಸಾವಿರಾರು ದೇವಾಲಯಗಳನ್ನ ಪುನರುಜ್ಜೀವನಗೊಳಿಸುವ ಆ ಊರಿನ ಗ್ರಾಮಸ್ಥರ ಆ ಆತ್ಮವಿಶ್ವಾಸದ ಹಿಂದೆ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಈ ದೇವಾಲಯವನ್ನು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ, ಯಾರು ಬಂದರೂ ಕುಂತ್ಕೊಂಡು ನೋಡ್ಬೋದು. ಮೋಸ್ಟ್ಲಿ ಇಲ್ಲಿ ಮುಂದುವರೆದಂತೆ ಗ್ರಾಮಸ್ಥರು ದೇವಾಲಯ ಏನೋ ಈಗ ನೀವೇನು ನೋಡ್ತೀರಿ, ಆ ದೇವಾಲಯ ಏನೋ ಚೆನ್ನಾಗಾಯ್ತು, ಆದ್ರೆ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಅವರು ಮತ್ತೊಂದು ಟ್ರಸ್ಟ್ ಮಾಡಿದ್ರು. ಆ ಟ್ರಸ್ಟ್ ಮೂಲಕ ಅನ್ನದಾಸೋಹಗಳನ್ನು ಮಾಡ್ತಿದ್ದಾರೆ, ದಾಸೋಹ ಕೇಂದ್ರಗಳನ್ನು ಕಟ್ಕೊಂಡಿದ್ದಾರೆ. ಈ ಇಡೀ ಗ್ರಾಮ ಇವತ್ತು ಈ ಮಳಲಿಯ ಈ ದೇವಸ್ಥಾನವನ್ನು ಅತ್ಯದ್ಭುತವಾಗಿ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ನಿಮಗೆ ನಾನು ಸುತ್ತ ವ್ಯೂನ ತೋರಿಸ್ತಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ದೇವಸ್ಥಾನದ ವಾತಾವರಣ ಚೆನ್ನಾಗಿದೆ. ದಿನನಿತ್ಯ ಇಲ್ಲಿ ಇವತ್ತು ಪೂಜಾ ಕೈಂಕರ್ಯವೂ ಕೂಡ ನಡೀತಿದೆ. ಇದೇ ಅಲ್ವಾ ಧರ್ಮ, ಇದೇ ಅಲ್ವೇ ಧರ್ಮ ಕಾರ್ಯ. ಹಾಗಾದ್ರೆ ಇಂತಹ ಮತ್ತಷ್ಟು ದೇವಾಲಯಗಳಿವೆ. ನಾನು ಆ ಎಲ್ಲ ದೇವಾಲಯಗಳನ್ನು ನಿಮಗೆ ತೋರಿಸುವಂಥ ಕೆಲಸವನ್ನು ಈ 2 ದಿನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ, ನಾನಿವತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಹೋಗ್ತಾ ಇದ್ದೆ, ಆದರೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕದಲ್ಲಿ ಒಂದು ದೇವಾಲಯವನ್ನು ನಾವು ಮಾಡೋಕ್ಕಾಗಿಲ್ಲ, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ರು. ನಾನು ಹೇಳ್ತೇನೆ, ನಾನು ಕೂಡ ಇದೇ ಬಾಳುಪೇಟೆ ಪಕ್ಕದಲ್ಲಿರ್ತಕ್ಕಂಥ ಕೆರೆಹಳ್ಳಿ ಗ್ರಾಮದ ಹುಡುಗ. ಗೊತ್ತಿಲ್ಲ, ಕಾಕತಾಳೀಯವಾಗಿ ನಮ್ಮೂರಿನ ಈ ಗ್ರಾಮದ ಮಳಲಿ ಗ್ರಾಮದ ಒಂದು ದೇವಾಲಯ ಕೂಡ ಹಾಗೆ ಉಳಿದಿದೆ. ನಾನು ಇಲ್ಲಿಗೆ ಬರಬೇಕಾಗಿತ್ತು ಅನ್ನೋದು ಆ ದೈವದ ಮಲ್ಲೇಶ್ವರ ಸ್ವಾಮಿಯ ಕೃಪೆ ಅನ್ಕೊಳ್ತೇನೆ. ನನಗೆ ಇಂಥದ್ದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಮತ್ತು ಇಡೀ ಇದು ಸುಲಭವಾದ ಕೆಲಸ ಅಲ್ಲ. ನಾನು ಶಶಿ ಅವರನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ಸುಲಭವಾದ ಕೆಲಸ ಅಲ್ಲ. ಅಷ್ಟು ದೇವಾಲಯಗಳನ್ನು ಹೋಗೋದು, ಅಷ್ಟು ದೇವಾಲಯಗಳಿಗೆ ಅದು ಹೇಗೆ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ನಮಗೆ ಅಷ್ಟು ಸಮಯ, ಅದು ಖರ್ಚು ವೆಚ್ಚಗಳೆಷ್ಟು, ಸಮಯ ಎಷ್ಟು ಬೇಕು. ಒಂದು 5 ದೇವಾಲಯ 10 ದೇವಾಲಯ ಒಂದು ದಿನದಲ್ಲಿ ಮುಗಿಸ್ತೀವಿ ಅಂತ ಅಂದ್ರೂ ಕೂಡ ವಾರದಲ್ಲಿ 2 ದಿನ ಎತ್ತಿಟ್ರು ಎಷ್ಟು ತಿಂಗಳು ಬೇಕು ನಿಮ್ಮ ಕೆಲಸದ ಜೊತೆ. ಇದನ್ನ ಯಾಕೆ ಮಾಡಬೇಕು ಅನ್ನಿಸ್ತು? ಏನ್ ಧರ್ಮಸ್ಥಳದ ಮೇಲೆ ಆಪಾದನೆ ಬಂದಾಗ ಏನಾದ್ರೂ ಧರ್ಮಸ್ಥಳದ್ದು ಏನ್ ಮಾಡಿದಾರೆ ಅಂತ ನಾವು ಹುಡುಕ್ತಾ ಹೋದ್ವಿ. ತುಂಬಾ ಕೆಲಸಗಳು ಸಿಕ್ತು. ಅದ್ರಲ್ಲಿ ಈ ತರ 290 ದೇವಸ್ಥಾನ ಆಗಿದೆ ಸಿಕ್ತು. ನಮಗೂ ಇದು ಸುಳ್ಳು ಇರ್ಬೋದೇನೋ ಅಂತ ನಾವು ಹುಡುಕ್ಬಿಟ್ವಿ. ಇಲ್ಲ, ಇದು ನಿಜ ಅಂತ ಬಂತು. ಸರಿ, ತೋರ್ಸೋಣ. ತುಂಬಾ ಜನಕ್ಕೆ ಇದ್ರ ಮೇಲೆ ಸಂಶಯ ಇದೆ, ಇದು ಸುಳ್ಳಿಲ್ಲ, ಇದು ನಿಜ ಇದೆ ಅಂತೇಳಿ. ಹಂಗಾಗಿ ಒಂದು ಯಾತ್ರೆ ಸ್ಟಾರ್ಟ್ ಮಾಡೋದು. ಹೌದು, ಬನ್ನಿ ಕರ್ನಾಟಕದೆಲ್ಲ ಪ್ರವಾಸ ಹೋಗೋಣ, ಎಲ್ಲ ದೇವಸ್ಥಾನ ಮುಂಚೆ ಹೇಗಿತ್ತು ಹೀಗಿದೆ ತೋರ್ಸೋಣ ಅಂತ ಬನ್ನಿ ಅಂತೇಳಿ ನಾವು ಪ್ರವಾಸ ಆರಂಭ ಮಾಡೋದು. ಅದ್ಭುತವಾದಂತಹ ಚಿಂತನೆ ಇದು. ಇದು ಸುಲಭಕ್ಕೆ ಬರೋದಿಲ್ಲ. ಇದೆಲ್ಲವೂ ಕೂಡ ಮಂಜುನಾಥನ ಕೃಪೆಯೇ. ಬಹಳ ಅದ್ಭುತವಾಗಿದೆ. ಇನ್ನ ಇಲ್ಲಿ ಪೂಜೆ ಮಾಡ್ತಾ ಇರುವಂತ ನಿಮ್ಮ ನಂಜಪ್ಪ ಅವರಿದ್ದಾರೆ. ನಂಜಪ್ಪ ಅವರ ಧರ್ಮಸ್ಥಳದ ಈ ಕ್ಷೇತ್ರಕ್ಕೆ ಅನುದಾನ, ಜೀರ್ಣೋದ್ಧಾರಕ್ಕೆ ಅನುದಾನ ಬಂದಿರೋದು ನಿಜವೇ? ಬಂದಿದೆ. ಹೆಗ್ಡೆಯರು ಕೂಡ ಬಂದೋಯ್ತು. ಹೌದಾ? ಪೂಜ್ಯರು ಬಂದಿದ್ರ? ಆಶ್ಚರ್ಯ ಪಡೋರು, ಹೆಗ್ಡೆಯರು ಎಲ್ಲೂ ಹೋಗಲ್ಲ, ಇಲ್ಲಿ ಬಂದಿದ್ದಾರೆ. ಹೌದಾ? ಒಂದು ನಿಮಿಷ. ಮುಂಚೆ ಓ, ಜೀರ್ಣೋದ್ಧಾರದ ಕಾರ್ಯ ಆರಂಭವಾದಾಗ್ಲೇ ಬಂದೋಗಿದ್ರ? ಬಂದು ಎಲ್ಲ ಮಾಡಿ ಅಂತ ಓಕೆ. ಎಲ್ರು ಹೇಳ್ತಾರೆ ಎಲ್ಲ ಸುಳ್ಳು, ಅವ್ರೇನು ಮಾಡಿಲ್ಲ ಅಂತ. ಎಲ್ಲ ತುಂಬಾ ಕೆಲಸಗಳನ್ನ ಮಾಡಿದ್ರೆ ಅದು ಗೊತ್ತಿರೋರಿಗೆ ಗೊತ್ತಿರುತ್ತೆ, ಇಲ್ಲ ಅಂದವ್ರಿಗೆ ಏನು ಮಾಡಕ್ಕಾಗಲ್ಲ ಅಲ್ವಾ. ಧರ್ಮಸ್ಥಳ ಧರ್ಮ ಅನ್ನೋದು ಇದೆ ಅನ್ನೋದು ಎಲ್ಲರಿಗೂ ಅವ್ರವ್ರ ಮನಸ್ಸಿಗೆ ಬಂದು ಮಾತಾಡ್ತಾರೆ ಅಷ್ಟೇ, ಕಾಣ್ತಾ ಇದ್ದಾರೆ. ಅಂದ್ರೆ ಇದೊಂದು ಕ್ಷೇತ್ರ ವಾಪಸ್ಸು ಬರ್ಬೇಕು ಅಂತ ಅಂದ್ರೆ ಅದು ಅಷ್ಟು ಸುಲಭ ಅಲ್ಲ ಅಲ್ವಾ. ಇವತ್ತಿಗೆ ಈಗ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ 2006ರಲ್ಲಿ ಎಷ್ಟು 10 ಲಕ್ಷ, ಈ ದೇವಸ್ಥಾನಕ್ಕೆ 10 ಲಕ್ಷ ಖರ್ಚಾಗಿದೆ ಅಂತ ಅಂದ್ರೆ ಈಗ ಅದಿಷ್ಟೇ ಎಷ್ಟು 10 ಸುಮ್ನೆ ಉದಾಹರಣೆಗೆ ತಗೊಳ್ಳೋದಾದ್ರೆ 2006ರಲ್ಲಿ ಚಿನ್ನದ ಬೆಲೆ ಅಂತ ತಗೋಬಹುದು. ಚಿನ್ನ ಬೇಡ ರೀ ಅವರಿಗೆ, ಒಳ್ಳೇದ್ ಹೇಳಿದ್ರೆ ಬೇಗ ರೀಚ್ ಆಗಲ್ಲ. ಕೆಟ್ಟದ್ದು, ಒಂದ್ ಸಿಗರೇಟ್ ಬೆಲೆ ಎಷ್ಟಿತ್ತು ಕಿಂಗ್, ಈಗ ಎಷ್ಟಿದೆ ಆ ಕಿಂಗ್ ಸಿಗರೇಟ್ ಬೆಲೆ ಅಂತ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಗ್ರಾಮಸ್ಥರು 25% ಕೊಡೋದು, 75% ಟ್ರಸ್ಟ್ ಅವರು. ಅಂದ್ರೆ 25
ಅಂದ್ರೆ ಒಟ್ಟು ಖರ್ಚಿನ 25 ಭಾಗವನ್ನ ಗ್ರಾಮಸ್ಥರು ಭರಿಸಿದ್ರೆ 75 ಭಾಗವನ್ನ ನಾವು ಭರಿಸ್ತೀವಿ ಅಂತ ಅದು ರೂಲ್ಸ್ ಕೂಡ. ಅಂದ್ರೆ ನೀವು 25 ಭಾಗ ಕೊಡ್ಲೇಬೇಕು ಅಂತ. ಅಂದ್ರೆ ಆ 25 ಭಾಗ ಕೊಡ್ಲಿಕ್ಕೆ ಕ್ಷೇತ್ರದ ಹತ್ರ ಶಕ್ತಿ ಇಲ್ಲ ಅಂತ ಅಲ್ಲ, ಗ್ರಾಮಸ್ಥರು ಕೂಡ ಅದ್ರ ಜೊತೆಗೆ ಸೇರ್ಬೇಕು, ಅದರಲ್ಲಿ ನಮ್ಮ ಭಾವನೆ ಬರಬೇಕು ಅನ್ನೋ ಕಾರಣಕ್ಕೆ ನೋಡಿ ಆ ಯೋಜನೆ ಹೇಗಿದೆ ಅಂದ್ರೆ ಧರ್ಮಸ್ಥಳದ ಆ ಯೋಜನೆ ಹೇಗಿದೆ ಅಂತ ಅಂದ್ರೆ ನಾನು ಆ ವಿಚಾರವನ್ನು ಹೇಳ್ತಾ ಇದ್ದೀನಿ. ನಿಜಕ್ಕೂ ಆಶ್ಚರ್ಯವಾಗುತ್ತೆ. ನಿಮ್ಮೆಲ್ಲರ ಬೆಂಬಲ ಇರಲಿ. ನೀವೆಲ್ಲರೂ ಕೂಡ ಇನ್ನು ಅಂದ್ರೆ ಇವ್ರದ್ದು ಹಳೇದೆಲ್ಲರೂ ಕೂಡ ದಯಾನಂದ ಸಕಲೇಶ್ಪುರ ಅನ್ನೋದ್ರಲ್ಲಿ ವಿಡಿಯೋಸ್ ಇದೆ. ಈ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಸಂಪೂರ್ಣ ವಿಡಿಯೋಗಳು ಅಂದ್ರೆ ಅದಕ್ಕೆ ಹ್ಯಾಶ್ ಕೂಡ ಕೊಟ್ಟಿರ್ತಾರೆ. ಆ ಹ್ಯಾಶ್ ನೀವು ಕ್ಲಿಕ್ ಮಾಡಿದ್ರೆ, ಇಲ್ಲೇ ಈ ವಿಡಿಯೋ ಮೇಲಿರ್ತಕ್ಕಂಥ ಆ ಹ್ಯಾಶ್ ಕ್ಲಿಕ್ ಮಾಡಿದ್ರೆ ನಿಮಗೆ ಉಳಿದ ಎಲ್ಲ ವಿಡಿಯೋಗಳು ಬರ್ತವೆ. ಎಲ್ಲ ದೇವಾಲಯಗಳ ವಿಡಿಯೋವನ್ನು ನಿಮ್ಮ ಮುಂದಿಡುವಂಥ ಕೆಲಸ ಮಾಡಿದ್ದಾರೆ. ಈ ಕೆಲಸ ಸುಮ್ಮನೆ ನಡೆಯೋದಿಲ್ಲ, ಅಷ್ಟು ಸುಲಭ ಅಲ್ಲ. ನಿಜಕ್ಕೂ ನಾನು ತುಂಬ ಹೃದಯದ ಧನ್ಯವಾದವನ್ನು ದಯಾನಂದ್ ಅವರಿಗೆ ತಿಳಿಸ್ತೀನಿ. ಬಹಳ ಖುಷಿ ಆಯಿತು. ಮತ್ತು ಗ್ರಾಮಸ್ಥರಿಗೆ ಅತ್ಯದ್ಭುತವಾಗಿದೆ ಸರ್. ಈಗ ದೇವಸ್ಥಾನದ ವಾತಾವರಣವೇ ಆಗಿದೆ. ಸೈಲೆಂಟಾಗಿ ತುಂಬ ಚೆನ್ನಾಗಿ ಆಧ್ಯಾತ್ಮಿಕವಾದ ಕ್ಷೇತ್ರವಾಗಿ ಉಳಿದಿದೆ. ಎಲ್ಲ ಮಳಲಿಯ ಎಲ್ಲ ಗ್ರಾಮಸ್ಥರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ಬಿಡಿ. ಜೈ ಶ್ರೀರಾಮ್. ಒಳ್ಳೇದಾಗ್ಲಿ. ತುಂಬ ಚೆನ್ನಾಗಿದೆ.